ಇವ್ರು ಸವಾಸ ಮಾಡಿದ್ದಕ್ಕೆ ಗೊತ್ತಿಲ್ದಿರೋರ್ ಮದ್ವೆಲ್ಲ ಊಟ ಮಾಡಿ ಬಂದೆ. ವೆಲ್ಕಮ್ ಟು ನನ್ನ ಈವೆಂಟ್ ವ್ಲಾಗ್ ಪಾರ್ಟ್ 2. ಅರಸೀಕೆರೆಯಿಂದ ಬ್ಯಾಂಗ್ಳೂರಿಗೆ ಬರೋಷ್ಟ್ರಲ್ಲಿ ನಮಗಂತೂ ಸಾಕಾಗೋಯ್ತು. ಬಿಕಾಸ್ ಟ್ರೈನ್ ಮಿಸ್ ಆಗಿತ್ತು. ಬಸ್ಸಿಗೆ ಬಂದ್ರೆ ಆ ಬಸ್ಸನ್ನು ಜಡ್ಕಾ ಗಾಡಿಗಿಂತ ಸ್ಲೋ ಆಗಿ ಬರ್ಬೇಕಾ. ಅಂತೂ ಇಂತೂ ಇವೆಂಟ್ ಪ್ಲೇಸ್ ಅಂತೂ ರೀಚ್ ಆದ್ವಿ. ನಮ್ಮ ಕೋಆರ್ಡಿನೇಟರ್ಸ್ ಅರ್ಧ ವರ್ಕ್ನ ಮುಗಿಸಿದ್ರು. ನಾವು ಹೋಗಿ ನಮ್ಮ ಕೆಲಸ ಎಲ್ಲ ಮುಗಿಸಿ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಕೊಟ್ವಿ. ಇವೆಂಟ್ ಮುಗಿದ್ಮೇಲೆ ನಮಗೆ 4 hours ಟೈಮ್ ಇತ್ತು. ಆ ಟೈಮಲ್ಲಿ ಏನು ಮಾಡಬೇಕು ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವ್ರು ಯಾವುದೋ ಮದುವೆಗೆ ಹೋಗೋಣ ಅಂತ ಕರ್ಕೊಂಡೋದ್ರು. ನಂಗೆ ನಿಜ ಗೊತ್ತಿಲ್ಲ ಇವ್ರು ಹೋಗಿ ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡೋ ತನಕ ನಾನು ಗೊತ್ತಿರೋರ್ ಮದುವೆಗೆ ಬಂದಿದ್ದೀನಿ ಅಂತ. ಗೊತ್ತಿದ್ದಲೇ ಬಂದಿದ್ದೀನಿ ಅಂತ ಅನ್ಕೊಂಡ್ರ ಫ್ರೆಂಡ್ ಕಂಡ್ರಿ. ನಿಜ ಪ್ರಿಪ್ರೇಷನ್ ಇಲ್ಲದೆ ಫ್ರೆಂಡ್ ಮದುವೆಗೆ ಬರ್ತಾರಾ. ಊಟ ಮಾಡ್ಕೊಂಡು ಹೇಗೋ ಒಂದು ಬೆಳಗ್ಗೆಯಿಂದ ಹಚ್ಕೊಂಡಿದ್ದಕ್ಕೂ ಒಂದು ಸಖತ್ತಾಗಿರೋ ಊಟ ಸಿಕ್ತು ಅಂತ ನಾವಂತೂ ಫುಲ್ ಬ್ಯಾಟಿಂಗ್ ಮಾಡಿಕೊಂಡು ಮತ್ತೆ ಇವೆಂಟ್ ಪ್ಲೇಸಿಗೆ ರಿಟರ್ನ್ ಹೋದ್ವಿ. ಸೊ ಅಲ್ಲಿ ಹೋಗಿ ನಮ್ಮ ಐಟಮ್ಸ್ನ ನಾವು ಮತ್ತೆ ಪ್ಯಾಕ್ ಮಾಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ಮನೆಗೆ ಬಂದು ರೀಚ್ ಆಗೋ ಅಷ್ಟರಲ್ಲಿ 12:30 ಆಗಿತ್ತು. ಸೊ ಗಾಡೀಲಿ ಕುತ್ಕೊಂಡು ನೋಡ್ಕೊಂಡಾಗಲೇ ಗೊತ್ತಾಗಿದೆ ನನ್ನ ಕಣ್ಣು ಈ ಲೆವೆಲ್ಗೆ ಬ್ಲ್ಯಾಕ್ ಆಗಿದೆ ಅಂತ. ಬಿಕಾಸ್ 2 ಡೇಸಿಂದ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ ಆ್ಯಂಡ್ ಬಿಸಿಲಲ್ಲಿ ತುಂಬ ಸುತ್ತಿದ್ದೆ. ಸೊ ಅಲ್ಲಿಂದ ನಾವು ಮನೆಗೆ ಹೋಗಿ ಎಲ್ಲ ಐಟಮ್ನ ಒಳಗಿಟ್ಟು ಮಲಗೋ ಅಷ್ಟರಲ್ಲಿ 2 o'clock ಆಯಿತು. ಸೊ ಯಾರ್ಯಾರು ನಮ್ಮ ವೀಡಿಯೋನ ನೋಡ್ತಾ ಇದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.